ರಾಮಯನ್ನಿರೋ ಸೀತಾರಾಮಯನ್ನಿರೋ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಸ್ವಾಮಿಯ ನಾಮವ ಮರೆಯದಿರೋ ರಾಮ 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 ಎನ್ನಿರೋ ಸ್ವಾಮಿಯ ಮರೆಯದಿರೋ ಇಂಥ ಸ್ವಾಮಿಯ ತುಂಬಿದ ಪಟ್ಟಣಕ್ಕೆ ಒಂಬತ್ತು ಸಂಭ್ರಮದ ಸುರೈದು ಮಂದಿ ತಂಬಕತನದಿಂದ ಕಾಯುವ ಜೀವನ ತಂಬಕತನದಿಂದ ಕಾಯುವ ಜೀವನ ನಂಬಿನೆತ್ತಿ ನೀವು ಕೆಡಬೇಡಿರೋ ನಂಬಿನೆತ್ತಿ ನೀವು ಕೆಡಬೇಡಿರೋ ರಾಮ 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 ನೆಲೆಯಿಲ್ಲದ ಕಾಯ ಎಲುಬಿನ ತಂದರ ಒಲಿದು ಸುತ್ತಿದೆ ಚರ್ಮದ ಬಗೆ ಮಲಮೂತ್ರಗಳ ಕೀವು ಕಿವಿಗಳ ಮಲಮೂತ್ರಗಳ ಕೀವು ಕಿವಿಗಳ ಮನಸ್ಸು ಪಗಲು ಮೆಚ್ಚಿ ಕೆಡಬೇಡಿರೋ ಮನಸ್ಸು ಪಗಲು ಮೆಚ್ಚಿ ಕೆಡಬೇಡಿರೋ ರಾಮ ರಾಮ ಜಯ ಜಯ ರಾಮ 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 ಪರಬ್ರಹ್ಮ ಸುರರಿಗೆ ವಂದ್ಯನುವಾಗುತ್ತೆ ಹರಿ ಸರ್ವೋತ್ತಮ ಎಂದೆನು ಪುರಂದರ ವಿಠಲನ ನಾಮವ ಭಜಿಸಿರೋ ನಾಮವ ಭಜಿಸಿರೋ ಭಜಿಸಿರೋ ಪುರಂದರ ವಿಠಲನ ನಾಮವ ಭಜಿಸಿರೋ ದುರೀತ ಕರ್ಮಗಳಿಂದ ದೂರಾಗಿರು ದೂರಾಗಿರು ರಾಮ ರಾಮ ಜಯ ರಾಮ ರಾಮ
ಜೈ ಜೈ ರಾಮ ಸೀತಾರಾಮ ಜೈ ಜೈ ರಾಮ ಸೀತಾರಾಮ ಜೈ ಜೈ ರಾಮ ಸೀತಾರಾಮ ಜೈ ಜೈ ರಾಮ ಜೈ ಜೈ ರಾಮ ಸೀತಾರಾಮ ಜೈ ಜೈ ರಾಮ ಸೀತಾರಾಮ ರಾಮ 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 ಇದು ಘಾಸಿ ಆಗಬಾರದು, ಇದು ವ್ಯರ್ಥವಾಗಿ ಹೋಗಬಾರದು. ಅಪರೂಪಕ್ಕೆ ಸಿಕ್ಕಿರತಕ್ಕಂಥ ಈ ಜನ್ಮವನ್ನ ನಾವು ಪಾವನವನ್ನ ಮಾಡಿಕೊಳ್ಳೋದು. ಭಗವಂತ ನಮಗೆ ಏನೆಲ್ಲವನ್ನ ಕೊಟ್ಟಿದ್ದಾನೆ, ಏನೆಲ್ಲವನ್ನೇ ಕೊಟ್ಟಿದ್ದಾನೆ. ಈ ಕೊಟ್ಟ ಕಾಲಕ್ಕೆ ಬಿಟ್ಟು ಹೋಗುವ ಈ ಪ್ರಪಂಚಕ್ಕೆ ನಾವೆಲ್ಲ ಕೊಟ್ಟು ಹೋಗುವುದು ಬಹಳ ಇದೆ. ಒಂದು ದಿನ ನಾವು ಬಿಟ್ಟು ಹೋಗ್ತೀವಿ. ಹೋಗುವ ಕಾಲಕ್ಕೆ ಈ ಪ್ರಪಂಚಕ್ಕೆ ನಾವು ಏನಾದರೂ ಕೊಡಬೇಕು, ಕೊಡಲಿಕ್ಕೆ ಬಂದು. ಹಾಗಾಗಿ ನಶ್ವರವಾಗಿರ್ತಕ್ಕಂಥ ಈ ಭೂಮಿ ಹೇಮಕಾಮಿನಿಗಳನ್ನ ನಂಬದೆ ಇಂಥ ಅಪರೂಪದ ದೇಹವನ್ನೇ ಕೊಟ್ಟನಲ್ಲ ಭಗವಂತ. ಇದನ್ನ ಸಾಫಲ್ಯತೆಯನ್ನ ಹೊಂದಲಿಕ್ಕೆ ನಾವು ಪ್ರಯತ್ನಿಸಬೇಕು. ನಾವು ಈ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಬೇಕಾಗಿತ್ತು ಅಂತಂದ್ರೆ ಸಮರ್ಥರಾಗಿರ್ತಕ್ಕಂಥ ಸದ್ಗುರುವಿನ ಹತ್ತಿರ ಹೋಗ್ಬೇಕಾಗ್ತದೆ. ನಾವು ಭಕ್ತಿಯನ್ನ ಮಾಡಬೇಕು, ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ಹೇ ಭಗವಂತ, ನಮಗೆ ನಮ್ಮ ಇಚ್ಛೆಗಳ ಏನು ಅದಾವಲ್ಲ, ಧರ್ಮಾಧಾರಿತ ಇಚ್ಛೆಗಳನ್ನ ಬೇಡ. ಸದ್ಗುರು ಕೃಪೆ ಆಗ್ತದೆ, ಸದ್ಗುರು ಕೃಪೆ ಆಗ್ತದೆ. ನಮ್ಮಲ್ಲಿ ಸಂಪತ್ತಿದ್ದಾಗ ನೆಂಟರಿಷ್ಟರು ಬಹಳ. ನಾವು ಅನುಕೂಲವಾಗಿದ್ದೀವಿ ಅಂತಂದ್ರೆ ನಮಗೆ ಬಂಧು ಬಳಗ ನೆಂಟರಿಷ್ಟರು ಎಲ್ಲರೂ ಇರ್ತಾರೆ. ಆದ್ರೆ ನಮ್ಮ ಕಷ್ಟದಲ್ಲಿ ಇದ್ದೀವಿ ಅಂತಂದ್ರೆ ನಮಗೆ ಯಾವ ನೆಂಟರಿಷ್ಟರು ಬರೋದಿಲ್ಲ. ನಮ್ಮ ಆಪತ್ ಕಾಲಕ್ಕೆ ಭಗವಂತನೇ ನಮಗೆ ಆಸರೆಯಾಗ್ತಾನೆ. ಈ ಲೋಕದಲ್ಲಿ ಜಗದ್ಗುರು ಸಿದ್ಧಾರೂಢರಂತವರು ಅವತಾರವನ್ನು ತಗೊಂಡು ಬಂದು ಮುಮುಕ್ಷುಗಳ ಉದ್ಧಾರ ಮಾಡೋದಕ್ಕೆ, ಭಕ್ತರನ್ನ ರಕ್ಷಣೆ ಮಾಡಲಿಕ್ಕೆ ಅವತಾರವನ್ನು ತೆಗೆದುಕೊಂಡು ಬಂದರು ಸಿದ್ಧಾರೂಢರು. ಇವತ್ತು ಈ ಜಗತ್ತಿನಲ್ಲಿ ಯಾರು ಸಿದ್ಧಾರೂಢರು ಅಂತೇಳಿ ಅವರನ್ನ ಗುಣಗಾನವನ್ನು ಮಾಡ್ತಾರೆಯೋ, ಅವರನ್ನ ಸ್ತುತಿಯನ್ನು ಮಾಡ್ತಾರೆಯೋ, ಅಂತವರ ಬದುಕಿಗೆ ಹಗಲಿರಲು ಅವರ ಜೊತೆನೇ ಇರ್ತಾನೆ ಸಿದ್ಧಾರೂಢ. ಬಂಧುಗಳಾದವು ಬಂದುಂಟು ಹೋಗುವರು. ನಮ್ಗೆ ಯಾರೇ ಬೀಗ್ರ ಬಿಜ್ರ ಅದಾರತ್ತಂದ್ರೆ ಊಟಕ್ಕೆ ಬರ್ತಾರೆ, ಆದ್ರೆ ನಮ್ಮ ಕಷ್ಟಕ್ಕೆ ಬರೋದಿಲ್ಲ. ಒಂದು ಬಾರಿ ಹುಬ್ಬಳ್ಳಿಯಲ್ಲಿ ಸಿದ್ಧಾಶ್ರಮದಲ್ಲಿ 3 ಪ್ರಹರದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಪ್ಪ ಅವರ ಉಪದೇಶವನ್ನು ಮಾಡ್ತಾರೆ. ಈಗ ಹೆಂಗ ನೋಡಿ, ಮುಮುಕ್ಷುಗಳು ಇವತ್ತು ಸಂಗೀತ ಆಸಕ್ತಿ ಹಾಗೆ ನೀವೆಲ್ಲ ಬಂದಿರೋ ಹಾಗೆ ಮುಮುಕ್ಷುಗಳಾದಂತವರು ಅಪ್ಪವರ ಬಂದ ವಚನೋಪದೇಶವನ್ನ ಕೇಳಬೇಕಂತೇಳಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಇರ್ತಿದ್ರು ಅಲ್ಲಿ ಆಶ್ರಮದಲ್ಲಿ.
ಕೇಳ್ತಿದ್ರು. ಮಧ್ಯಾಹ್ನ ಕಾಲದಲ್ಲ, ಬೇಸಿಗೆ ಸಮಯದಲ್ಲಿ ಆ ಬೆಳಗಿನ ಪ್ರವಚನವನ್ನು ಮುಗಿಸಿ ಪ್ರಸಾದವನ್ನು ಮಾಡಿಕೊಂಡು ಗಿಡ ಗಂಟಿ ಇದ್ದಲ್ಲಿ ಒಂದಿಷ್ಟು ಹೋಗಿ ಮಲಗ್ತಿದ್ರು. ಇದೇ ಒಂದೇ ಕಥೆಯನ್ನು ಹೇಳಿ ಮುಗಿಸ್ತೀನಿ. ಎಲ್ಲರೂ ಇದು ಸಣ್ಣ ಕಥೆ ಇದೆ, ಕಥಾನಕ ಸಣ್ಣದೇ ಇದೆ. ಅಲ್ಲಿ ಎಲ್ಲರೂ ಮಲಗ್ಯಾರ ಗಿಡದ ಬಡ್ಡ್ಯಾಗ. ಒಂದಿಷ್ಟು ನಮ್ಮ ಹುಲಿಗೇಶ್ ನಂತವ್ರು ಒಂದ್ 7 ಜನ ಹಾಗೆ ಹೋಗ್ತಿದ್ರ. ಅವ್ರ ಮಲಗಿದ ಜಾಗದಾಗ ಬಾಜು ಹೋಗ್ತಿದ್ರು. ಅಲ್ಲೊಂದು ಗಿಡದ ಹತ್ತಿರ ಗಿಡ ಇತ್ತು. ಇವ್ರು ಅಲ್ಲಿ ಆ ಗಿಡದ ಹತ್ತಿರ ಹೋಗಿ ಕೂಡಬೇಕನ್ನೋ ವಿಚಾರದೊಳಗೆ ಬೇಸಿಗೆಗೆ ಮೈಯೊಡ್ಡಿ ಒಂದು ಘಟಸರ್ಪ ಒಂದು ಮಲಗಿತ್ತು. ಘಟಸರ್ಪ ಮಲಗಿದಾಗ ಆ ಹುಡುಗ ಸುಮ್ಮನೆ ಕುಂಡ್ರಿಲ್ಲ. 7-8 ಜನರೊಳಗೆ ಒಬ್ಬ ಹುಡುಗ ಒಂದು ಹಳ್ಳ ತಗೊಂಡು ಆ ಘಟಸರ್ಪ ಹುಡುಗ ನೋಡ್ರಿ, ಹಾವಿನ ರೋಷ 12 ವರ್ಷ ಅಂತೇಳಿ ಒಮ್ಮೆ ಅದಕ್ಕೆ ಕಂಗ್ರ ಇಟ್ಟಿ ಅಂತಂದ್ರೆ ಬೇಕಾದ್ರೆ ತಾರೇ ಸಾಯ್ಬೇಕು, ಯಾರ ಕಂಗ್ರ ಇಟ್ಟಿದಾರ ಅವರ ಸಾಯ್ಬೇಕು. ಅದು ಅಷ್ಟ ದೂರ ಬಿಡ್ಲಿಲ್ಲ. ಯಾವಾಗ ಹಳ್ಳ ಹುಡುಗ ಆ ಹುಡುಗ ತಕ್ಷಣವೇ ಹೆಡೆಯನ್ನ ಎತ್ತಿ ಆ ಹುಡುಗನಿಗೆ ಸುತ್ತ ಹಾಕಬೇಕು. ಹುಡುಗ ಗಾಬರಾಯಿಸಿದ 2 ಮೊಳ ದೊಡ್ಡವಾಗಿರ್ತಕ್ಕಂತ ಸರ್ಪ ಕಚ್ಚಲಾಕತ್ತಿದೆ. ಮೈ ತುಂಬಾ ಕಚ್ಚಲಿಕ್ಕತ್ತಿದೆ. ಮೈ ತುಂಬ ಕಚ್ಚುವ ಕಾಲಕ್ಕೆ ಮಗ ಅಂತಾನ, ಯಪ್ಪ ಯಾರಾದ್ರೂ ನನ್ನನ್ನು ಬಿಡಿಸ್ರಿ, ಈ ಘಟಸರ್ಪ ನನ್ನನ್ನ ಕಚ್ಚುತ್ತಾ ಇದೆ, ನಾನು ಬದುಕುವುದಿಲ್ಲ, ನನ್ಗೆ ಯಾರಾದ್ರೂ ಉಳಿಸ್ರಿ ಅಂತ. ಯಾರು ಉಳಿಸೋರದಾರ? ಎಲ್ಲರೂ ದೂರಿನಿಂದ ನೋಡ್ಲಿಕ್ಕೆ ದೂರ ನಿಂತ, ಯಪ್ಪ ಎಂತ ಹಾವಿದ ಅಂತೇಳಿ ದೂರಿನಿಂದಲೇ ನೋಡ್ಲಿಕ್ಕೆ ಹುಡುಗ ಒದ್ದಾಡಕತ್ತೆ. ಅದರ ಒಳಗೆ ನಾವು ಒಬ್ಬ ಹುಡುಗ ಓಡಿ ಹೋಗಿ ತಾಯಿ ತಂದಿಗೆ ಹೇಳ್ತಾನ, ನಿಮ್ಮ ಮಗನಿಗೆ ದೊಡ್ಡದಾದಂತ ಒಂದು ಹಾವು ಸರ್ಪ ಕಚ್ಚಾಕತ್ತೈತಿ ಅಂತ ಹೇಳಿದಾಗ, ತಾಯಿಯಾದಂತ ಜನ್ಮ ನೀಡಿದ ತಾಯಿ ಮೈಮ್ಯಾಗ ಕಬರಿಲ್ಲ, ಕಾಲಾಗ ಚಪ್ಪಲಿ ಇಲ್ಲ, ಹಳ್ಳ ಆಗ್ಲಿಲ್ಲ, ಮುಳ್ಳ ಆಗ್ಲಿಲ್ಲ, ಓಡಿ ಬರ್ತಾಳ. ಆ ತಾಯಿ ಹಿಂದ ಆ ಹುಡುಗನ ತಂದೆ ಕೂಡ ಅವನು ಹಿಂದ ಬರ್ತಾನ. ಬಂದು ನೋಡ್ತಾರ ಜನ ಜಾತ್ರಿ ಎಲ್ಲರೂ ಮಧ್ಯದಲ್ಲಿ. ಆ ಹುಡುಗ ಏನು ಅಡಿಯಿಂದ ಮುಡಿವರೆಗೆ ದೊಡ್ಡ ಸರ್ಪ ಸುತ್ತಿದೆ. ಆ ಹುಡುಗ ಅಳಲಿಕ್ಕೆ ಕೂಗಾಡ್ತದ. ತಾಯಿ ಬಂದಂತಾಳ, ಯಪ್ಪ ಏನು ಮಾಡಿರಿ? ಇಷ್ಟು ಜನ ಎಲ್ಲರೂ ಅದಾರ, ಇವ್ರನ್ನ ಎಲ್ಲರನ್ನು ಬಿಟ್ಟು ನಿನ್ನ ಯಾಕೆ ಕಚ್ಚಿತಿ? ನೀ ಏನು ಮಾಡಿರೋ? ನಾನು ಹೆಂಗ ಬದುಕ್ರಿ? ನಾನೇನು ಮಾಡ್ಲಿ ಅಂತ ಹೇಳಿ ತಾಯಿ ಕೂಗಾಡ್ಲಕ್ಕ ಮಗ ಅಂತತಿ, ಅವ್ವ ನನ್ನ ಉಳಿಸ್ಕೊ, ಅಮ್ಮ ನನ್ನನ್ನು ಉಳಿಸ್ಕೊ, ನಾನು ಸಾಯ್ತೀನಿ, ನನಗೆ ಕಚ್ಚಲಾಕತ್ತದೆ ಅಂತ ಹೇಳಿ ಮಗ ಅಂತದ. ನಾನೇನು ಮಾಡ್ಲಿ? ನನಗೇನು ಮಾಡ್ಲಿಕ್ಕೆ ಸಾಧ್ಯದೋ ಅಂತೇಳಿ ಪರಿಯಾಗಿ ತಾಯಿ ಅಳಲಾಕತ್ಯಾಳ. ತಂದೆಯಾದಂತವ ಹೇಳ್ತಾನ, ಬಿಟ್ಟು ಅವ್ರ ಹಣೆ ಬರ ಏನ್ ಮಾಡ್ಲಿಕ್ಕಾಗ್ತದೆ? ನೀ ಹೊತ್ತು ಏನ್ ಮಾಡಕಿ ಅಂತಂದ. ನೀ ಹೊತ್ತು ಏನ್ ಮಾಡಕಿ? ಅವ್ರ ಹಣೆ ಬರದಾಗ ಅಷ್ಟ ಐತಿ, ಸುಮ್ಮನಿರತ್ ಹೇಳಿ ಹೆಂಡತಿಗೆ ಸಮಾಧಾನ ಮಾಡ್ಲಿಕ್ಕತ್ತಿದ. ಆಗ ಸಿದ್ಧಾರೂಢಪ್ಪನವ್ರಿಗೆ ಈ ಸುದ್ದಿ ಮುಟ್ಟಿ. ಆ ಪುಟ್ಟ ಕಾಲದಲ್ಲಿ ಆಗುವ ಭಗವಂತನೊಬ್ಬನೇ, ಅವನ ಬಿಟ್ಟ ಈ ಪ್ರಪಂಚದಲ್ಲಿ ನಮಗೆ ಯಾರು ನಿಜವಾದಂತ ಬಂಧುಗಳಲ್ಲ. ಸಿದ್ಧಾರೂಢಪ್ಪ ಓಡಿ ಬರ್ತಾನೆ ಸಿದ್ಧಾಶ್ರಮದಿಂದ. ಓಡಿ ಬಂದು ಆ ಘಟಸರ್ಪದ ಹೆಡೆಯನ್ನ ಹಿಡಿದು ಆ ಹುಡುಗನ ತಿರುಗಿಸಿ ಆ ಘಟಸರ್ಪವನ್ನ ಹಿಂಗ ಬೀಸುತ್ತಾನೆ. ಯಾವಾಗ ಆ
ಸರ್ಪಕ್ಕೆ ಸದ್ಗುರು ಸಿದ್ಧಾರೂಢಪ್ಪನವರ ಹಸ್ತ ಸ್ಪರ್ಶವಾಯಿತು, ಆ ಹಾವ ಮಬ್ಬಾಯಿ. ರೋಷದಿಂದ ಕೂಡಿರ್ತಕ್ಕಂಥ ಹಾವು ಮಬ್ಬಾತು. ಆ ಮಗನಿಗೆ ಅಡಿಯಿಂದ ಮುಡಿವರೆಗೆ, ತಲೆಯಿಂದ ಪಾದದವರೆಗೆ ತನ್ನ ಹಸ್ತವನ್ನು ಸ್ಪರ್ಶ ಮಾಡ್ತಾರೆ ಸಿದ್ಧಾರೂಢಪ್ಪನವರು. ಹುಡುಗನು ಕೂಡ ಏನ್ ಅಳುತ್ತಿದ್ದ, ಏನ್ ಸೀರಾಡ್ತಿದ್ದ, ಅದೆಲ್ಲವೂ ಕೂಡ ಶಾಂತ. ಏನು ಸಿದ್ಧಾರೂಢಪ್ಪನವರು, ನಿಮ್ಮ ಮಗನಿಗೆ ಏನೇನು ಆಗೋದಿಲ್ಲ, ಏನೇನು ಆಗೋದಿಲ್ಲ, ಆರಾಮಾಗ್ತಾನೆ. ಅದಕ್ಕೆ ಸಂಕಟ ಕಾಲಕ್ಕೆ ಸದ್ಗುರುನಾಥನೇ ಓಡಿ ಬರ್ತಾನೆ. ಹಾಗಾಗಿ ನಾವು ಕಾಲವನ್ನ ಸುಮ್ಮನೆ ಹರಣ ಮಾಡಬಾರದು. ಕಾಲ ಸುಮ್ಮನೆ ವ್ಯರ್ಥವಾಗಿ ನಾವು ಕಾಲ ಹರಣವನ್ನ ಮಾಡಲಾರದೆ ನಾವು ನಿತ್ಯವೂ ಕೂಡ ಪ್ರತಿದಿನ ಭಗವಂತನ ನಾಮಸ್ಮರಣೆಯನ್ನ ಮಾಡುವಂತ ಕಾಯಕದಲ್ಲಿ ನಾವು ಇರಬೇಕು. ನಮ್ಮ ಕಾಯಕದೊಂದಿಗೆ ನಮ್ಮ ನಾಮಸ್ಮರಣೆ ಯಾವತ್ತು ಇತ್ತು ಅಂತಂದ್ರೆ ನಮಗೆ ಎಂತ ಘಟನೆಗಳು ಬರಲಿ, ಎಂತ ಪ್ರಸಂಗಗಳು ಬರಲಿ, ಅಂತವನ್ನ ಎಲ್ಲವನ್ನ ದೂರ ಮಾಡ್ಲಿಕ್ಕೆ ಸದ್ಗುರುನಾಥದಾನೆ. ಅದಕ್ಕಾಗಿ ಸುಮ್ಮನೆ ನಾವು ಕಾಲಹರಣ ಮಾಡಬಾರ್ದಂತೆ. ಯಾಕಂದ್ರೆ ಈ ಜನ್ಮ ಧರೆಯನ್ನೆಲ್ಲವರು ಸಂಧಿಸಿ ದೋಣಿ ಮಾಡಲ್ಲ. ಪರಮಾಣುಗಳ ಎಳಿ ತರಿತು, ಎಷ್ಟು ಒಂದು ಅಣು ಪರಮಾಣು ಎಷ್ಟು ಆಗ್ತೈತು ಅಷ್ಟು ದೇಹಗಳು ನಾವೆಲ್ಲ ಕಟ್ಕೊಂಡು ಬಂದಿಲ್ಲ. ಅದಕ್ಕಾಗಿ ವ್ಯರ್ಥವಾಗಿ ನಾವು ಕಾಲಹರಣವನ್ನ ಸುಮ್ಮನೆ ಕಾಲವನ್ನು ಸಾವುದು ತಿನ್ನವೇ. ನಮ್ಮಿ ನಿಜಮನು ಮುದ್ದೆ ಮನೆಯದೇ ಮನುಜ, ನಮ್ಮಿ ನಿಜಮನು ಮುಕ್ತಿ ಮನೆಯದೇ ಮನುಜ, ಸುಮ್ಮನೆ ಸುಮ್ಮನೆ ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲ ಪರಮಾಣುಗಳ ನೀತನಿತುದೇ. ಧರಿಸುತ್ತೊಂದೊಂದು ಜೀವನ ಬದಿರೋಳು ಬಂದು ಹರಿಸುತ್ತೊಂದೊಂದು ಜೀವನ ಬಸಿರೋಳು ಬಂದು ಮರಳಿ ನೀನತ್ತ ತಿರುಗದಂತೆ ಮರಳಿ ನೀನತ್ತ ತಿರುಗದಂತೆ ಸುಮ್ಮನೆ ಕಾಲವನ್ನು ಸುಮ್ಮನೆ ಕಾಲವನ್ನು ಸಾವುದು ಜನನ ಮರಣರಾಗಿ ಹೋಗಿ ನೋಡು ನಾನು ಜನನ ಮರಣ ರುಜೆ ಬಯಸು ಕೆರೆ ಬಲತನ ಬರ ಸೇವೆಯಾಗನೆ ಹಾನಿ ಅಳಿವು ಮಾನಿಸು ವಿಷಯರತಿ ವಿರಹ ಸಂತಾನ
ಚಿಂತನೆಗಳು ನಿನಗಾಗದಿಹ ಪುತ್ತಿಗಲಿಯರೆ ಚಿಂತನೆಗಳು ನಿನಗಾಗದಿಹ ಪುತ್ತಿಗಲಿಯರೆ ಸುಮ್ಮನೆ 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 ಕಾಲರನು ಕರೆದು ಸಾರುತ್ತಿದ್ದವೇ ಕಂಕಲನು ಅನವರತ ಅನುಭವಿಸುವ ನೀನ ಶಂಭೋಲೋಗವ ಸುವಿಚಾರ ಭಜನೆ ಭಕ್ತಿಯೋಲ್ಯಂಬುದರಿಯಿದೆ ಸುವಿಚಾರ ಭಜನೆ ಭಕ್ತಿಯೋಲ್ಯಂಬುದರಿಯಿದೆ ಸುಮ್ಮನೆ 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 ಕಾಲರನು ಸಾರುತ್ತಿದ್ದವೇ ನೆಮ್ಮಿರಿದವರು ನಿಜವನು ಮುಕ್ತಿ ಮನೆಯದೆ ಮನುಜ ನಮ್ಮಿರಿಜವನು ಮುಕ್ತಿ ಮನೆಯದೆ ಮನುಜಾನಿ ನಮ್ಮಿರಿಜವನು ಮುಕ್ತಿ ಮನೆಯದೆ ಮನುಜಾನಿ ನಮ್ಮಿರಿಜವನು ಮುಕ್ತಿ ಮನೆಯದೆ ಸುಮ್ಮನೆ 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 ಕಾಲರನು ಸಾಗುತ್ತಿದ್ದವೆ ತಮ್ಮೆಲ್ಲರಿಗೂ ಅನಂತರ